ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ, ಮಾರುಕಟ್ಟೆ ಮತ್ತೆ ಕುಸಿತ. ನಿನ್ನೆ ರಾತ್ರಿ US ಫೆಡರಲ್ ರಿಸರ್ವ್ 0.25% ರೇಟ್ ಕಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಹಾಗೂ ಇದು ಆ್ಯಸ್ ಪರ್ ಎಕ್ಸ್ಪೆಕ್ಟೇಷನ್ನೇ ಇತ್ತು. ಅದು ಒಳ್ಳೆ ನ್ಯೂಸು ಸ್ಟಾಕ್ ಮಾರ್ಕೆಟ್ಸಿಗೆ. ಆದರೆ ಮತ್ತೆ ಕೆಲವು ಫರ್ದರ್ ಅನೌನ್ಸ್ಮೆಂಟ್ಸ್ ಮಾಡಿದರು. ಅದರಿಂದ US ಮಾರ್ಕೆಟ್ಸು ತುಂಬ ಕ್ರ್ಯಾಶ್ ಆಯಿತು. ಫೆಡರಲ್ ರಿಸರ್ವ್ ಹೇಳಿದರು, ಇನ್ಫ್ಲೇಷನ್ ಫಾರ್ಕಾಸ್ಟು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಯಾಕಂದರೆ ಇನ್ಫ್ಲೇಷನ್ನು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಅದರಿಂದ ನಮ್ಮ ರೇಟ್ ಕಟ್ಟು 2025 ಏನು ಮಾಡಬೇಕಂತಿದ್ವಿ ಅದು ಸ್ವಲ್ಪ ಕಮ್ಮಿ ಆಗ್ಬೋದು. ಇದು ನಾಟ್ ಎಕ್ಸ್ಪೆಕ್ಟೆಡು, ಯಾಕಂದರೆ US ಇನ್ಫ್ಲೇಷನ್ ಆ್ಯಕ್ಚುಲಿ ಸ್ವಲ್ಪ ಡೌನ್ವರ್ಡ್ ಟ್ರೆಂಡಲ್ಲೇ ಇತ್ತು. ಆದರೆ ಮತ್ತೆ ರೀಸೆಂಟಾಗಿ ಸ್ವಲ್ಪ ಮೇಲೆ ಹೋಗ್ತಾ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ಫೆಡರಲ್ ರಿಸರ್ವ್ 2025 4 ರೇಟ್ ಕಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ರು. ಈಗ ಅದು ಮೋಸ್ಟ್ಲಿ ಬರೀ 2 ಆಗ್ಬೋದು ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ. ಇದರಿಂದ US ಮಾರ್ಕೆಟ್ಸು 3% ಬಿತ್ತು ನಿನ್ನೆ. ಹಾಗೂ ಇಂಟ್ರೆಸ್ಟ್ ರೇಟ್ಸು US ಅಲ್ಲಿ ಕಟ್ ಆಗಲಿಲ್ಲ ಅಂದರೆ US ಎಕಾನಮೀಸ್ ಅಷ್ಟು ಚೆನ್ನಾಗಿ ಮಾಡಲ್ಲ. ಹಾಗೂ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂದರೆ US ಎಕಾನಮಿ ಸ್ವಲ್ಪ ಡಲ್ ಆಗಿರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಬೇರೆ ಕಂಟ್ರೀಸ್ಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಹಾಗೂ ಅದರಿಂದ ಓವರಾಲ್ ಒಂದು ಗ್ಲೋಬಲ್ ಎಕಾನಮಿ ಸ್ವಲ್ಪ ನೆಗೆಟಿವ್ ಒಂದು ಟ್ರೆಂಡಲ್ಲಿ ಇರುತ್ತೆ. ಗ್ಲೋಬಲ್ ಕ್ಯೂಸ್ ಇವತ್ತು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಹಾಂಗ್ಕಾಂಗು 0.57% ಡೌನು, ಜಪಾನು 0.69% ಡೌನು, ಜರ್ಮನಿ 1.06% ಡೌನು, ಫ್ರಾನ್ಸ್ 1.3% ಡೌನು, UK 1.23% ಡೌನು. ಹಾಗೂ ನಿನ್ನೆ ನ್ಯಾಸ್ಡ್ಯಾಕು 3.28% ಡೌನ್ ಆಗಿತ್ತು. ನಿಫ್ಟಿ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು. ಹಾಗೂ ಮತ್ತೆ 1.5%ವರೆಗೂ ಡೌನ್ ಇತ್ತು. ಬಟ್ ಕ್ಲೋಸಿಂಗ್ ಅಪ್ರಾಕ್ಸಿಮೇಟ್ಲಿ 1% ಡೌನ್. ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸು ಆ್ಯಕ್ಚುಲಿ 2%ವರೆಗೂ ಡೌನ್ ಆಗಿತ್ತು. ಮತ್ತೆ ಒಳ್ಳೆ ರಿಕವರಿ ಆಗಿ ಓನ್ಲಿ ಅರೌಂಡ್ 0.5-0.6% ಡೌನ್ ಆಗಿ ಕ್ಲೋಸ್ ಆಯಿತು. ಸೊ ನಮ್ಮ ಮಾರ್ಕೆಟ್ಸು ಇನ್ ಲೈನ್ ವಿತ್ ಅದರ್ ಮಾರ್ಕೆಟ್ಸೇ ಬಿದ್ದಿದೆ. ತುಂಬ ಏನು ಜಾಸ್ತಿ ಬಿದ್ದಿಲ್ಲ. ಬೇರೆ ಮಾರ್ಕೆಟ್ಸ್ ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಬಿದ್ದಿದೆ. ಆಲ್ರೆಡಿ FIIs ಲಾಸ್ಟ್ 3 ಡೇಸಲ್ಲಿ 8,000 ಕೋಟಿಗಿಂತ ಜಾಸ್ತಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ಹಾಗೂ ಇವತ್ತು ಸುಮಾರು ದೊಡ್ಡ ಅಮೌಂಟಲ್ಲಿ ಸೇಲ್ ಮಾಡಿರ್ಬೋದು. ನಾವು ನೋಡಬೇಕಾದ್ರೆ ಏನಂದರೆ ಈ ಥರ FIIs ಕಂಟಿನ್ಯೂ ಮಾಡ್ತಾರೆ ಸೆಲ್ಲಿಂಗ್ ಮಾಡಲಿಕ್ಕೆ. ಯಾವ ಥರ ಅಕ್ಟೋಬರಲ್ಲಿ ಕಂಟಿನ್ಯೂಸ್ ಆಗಿ ಎಷ್ಟೋ ದಿನ ಸೇಲ್ ಮಾಡಿದರು ವರ್ತ್ 95,000 crores. ಆವಾಗ ನಿಫ್ಟಿ ಅಕ್ಟೋಬರ್ ತಿಂಗಳಲ್ಲಿ 6% ಡೌನ್ ಆಗಿತ್ತು. ಇಂಡಿಯನ್ ರುಪೀದು ವ್ಯಾಲ್ಯೂನು ದಿನ ದಿನ ಕಮ್ಮಿ ಆಗ್ತಾ ಇದೆ. ರುಪಿ ವ್ಯಾಲ್ಯೂ 85ಕ್ಕಿಂತ ಕಮ್ಮಿ ಆಯಿತು. ಇವತ್ತು ಅರೌಂಡ್ 85.08 ಪರ್ $. ಇದೆ. ಈ ವರ್ಷ ಅರೌಂಡ್ 2% ಡಿಪ್ರಿಷಿಯೇಟ್ ಆಗಿದೆ ಇಂಡಿಯನ್ ರುಪಿ ಅಗೇನ್ಸ್ಟ್ ದ $. ಹಾಗೂ ಇದರಿಂದ ಇಂಪೋರ್ಟರ್ಸ್ಗೆಲ್ಲ ತುಂಬ ಒಂದು ಡಿಸ್ಅಡ್ವಾಂಟೇಜು. ಯಾಕಂದರೆ ಇಂಪೋರ್ಟ್ ಮಾಡುವಾಗ ನಿಮ್ಮ ರುಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದ್ದರೆ ಅವಾಗ ಜಾಸ್ತಿ ರುಪಿ ಕೊಡಬೇಕು ಒಂದು ಪರ್ಟಿಕ್ಯುಲರ್ ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕೆ. ಇವತ್ತಿನ ಮಾರ್ಕೆಟ್ ಫಾಲಿಂದ ಇಂಡಿಯಾದ ಮಾರ್ಕೆಟ್ ಕ್ಯಾಪು 3.76 lakh crores ಬಿದ್ದಿದೆ. ಹಾಗೂ ಲಾಸ್ಟ್ 4 ಡೇಸಲ್ಲಿ ಅಪ್ರಾಕ್ಸಿಮೇಟ್ಲಿ 11 ಲಕ್ಷ ಕೋಟಿವರೆಗೂ ಬಿದ್ದಿದೆ. ನಿಫ್ಟಿ ಆಲ್ಮೋಸ್ಟ್ ಬರೀ 3% ಅವೇ ಫ್ರಮ್ ದ ಲೋ ಟಚ್ಡ್ ಇನ್ ನವಂಬರ್ 2024. ಆವಾಗ ಒಂದು ದಿವಸ ಇಂಟ್ರಾಡೇಯಲ್ಲಿ 23,263ವರೆಗೂ ಬಿದ್ದಿತ್ತು. ಈಗ ಸದ್ಯಕ್ಕೆ ಅರೌಂಡ್ 23,900ವರೆಗಿದೆ. ಫಸ್ಟ್ 6 months ಆಫ್ 2024 ನಿಫ್ಟಿ 10% ಅಪ್ರಿಸಿಯೇಷನ್ ಕೊಡ್ತು, ಒಳ್ಳೆ ರಿಟರ್ನ್ಸು. ಆದರೆ ಜುಲೈ 1st ಡೇಟಾ ತಗೊಂಡ್ರೆ ಆ್ಯಕ್ಚುಲಿ ನಿಫ್ಟಿ ಮೈನರ್ ಆಗಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ, ಅಥವಾ ಆಲ್ಮೋಸ್ಟ್ 0% ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ 6 monthsಲ್ಲಿ. ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ 6 months ಆಫ್ 2025 ಸ್ವಲ್ಪ ಡಲ್ಲಾಗೇ ಇರ್ಬೋದು ಹಾಗೂ ವಾಲಟೈಲ್ ಇರ್ಬೋದು. ಯಾಕಂದರೆ ಇಂಡಿಯನ್ ಎಕಾನಮಿನೂ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಗ್ಲೋಬಲ್ ಫ್ಯಾಕ್ಟರ್ಸು ಅಷ್ಟೇನು ಪಾಸಿಟಿವ್ ಇಲ್ಲ ಅಂತ. ಕ್ವಾರ್ಟರ್ಲಿ ರಿಸಲ್ಟ್ಸು ಅಕ್ಟೋಬರ್ ಡಿಸೆಂಬರ್ 2024 ಜಾನ್ವರಿ 2nd ವೀಕ್ ಅಷ್ಟೊಳಗೆ ಕಂಪ್ನೀಸ್ ಒಂದೊಂದಾಗಿ ಅನೌನ್ಸ್ ಮಾಡ್ತಾರೆ. ಆವಾಗ ನಾವು ನೋಡಬೇಕಾಗತ್ತೆ ಯಾವ ಥರ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ಆ ಪರ್ಫಾರ್ಮೆನ್ಸಸ್ಸು ರಿಸಲ್ಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಅಂತ ನೋಡಿಕೊಂಡೆ ನಮ್ಮ ಮಾರ್ಕೆಟ್ಸು ಸ್ವಲ್ಪ ರಿಕವರಿ ಅಥವಾ ಇನ್ನೂ ವೀಕ್ನೆಸ್ ಆಗ್ಬೋದು. ಆವಾಗ ನಮಗೆ ಒಂದು ಗೊತ್ತಾಗುತ್ತೆ ಜುಲೈ ಟು ಸೆಪ್ಟೆಂಬರ್ 2024 ಕ್ವಾರ್ಟರ್ದು ಏನು ವೀಕ್ನೆಸ್ ಇತ್ತು ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅಥವಾ ಎಕಾನಮಿ ಸ್ವಲ್ಪ ರಿಕವರ್ ಆಗ್ತಾ ಇದೆಯಾ ಅಂತ. ಮಾರ್ಕೆಟದ ವೀಕ್ನೆಸ್ ಇದೇ ಥರ ಸ್ವಲ್ಪ ಕಂಟಿನ್ಯೂ ಆದರೆ ಆವಾಗ ಸುಮಾರು ಹೊಸ ಇನ್ವೆಸ್ಟರ್ಸ್ ಅಥವಾ ಅನ್ಇನ್ಫಾರ್ಮ್ಡ್ ಇನ್ವೆಸ್ಟರ್ಸ್ ಅಂತ ಏನು ಕರಿತೀವಿ, ಅವರಿಗೆ ಮಾರ್ಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೆ ಇರೋರು, ಅವರು ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೂ ರಾಂಗ್ ಡೆಸಿಷನ್ ತೊಗೊಳಕ್ಕೆ ಒಂದು ಚಾನ್ಸಸ್ ಇರುತ್ತೆ. ಮಾರ್ಕೆಟ್ಸು ಯಾವಾಗಲೂ ನಮ್ಮ ಮೆಂಟಲ್ ಸ್ಟ್ರೆಂತನ್ನು ಚೆಕ್ ಮಾಡ್ತಾ ಇರ್ತದೆ. ನಾವು ಎಷ್ಟು ಸ್ಟ್ರಾಂಗ್ ಇರ್ತೀವಿ ಅಷ್ಟು ನಾವು ಸಕ್ಸಸ್ಫುಲ್ ಆಗ್ತೀವಿ ಮಾರ್ಕೆಟಲ್ಲಿ. ಸಕ್ಸಸ್ಫುಲ್ ಇನ್ವೆಸ್ಟರ್ಸು ಅವರ ಫೈನಾನ್ಷಿಯಲ್ ಗೋಲ್ಸ್ ಅವ್ರ ಮುಂದೆ ಇಟ್ಕೊಂಡು ಅದರ ತಕ್ಕ ಹಾಗೆ ಡಿಸಿಪ್ಲಿನ್ನು ಮತ್ತು ಪೇಷನ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಲಾಂಗ್ ಟರ್ಮಿಗೆ. ಬೇರೆ ಯಾವ ಡಿಸ್ಟ್ರಾಕ್ಷನ್ಸನ್ನು ಅವರು ನೋಡಿಕೊಂಡು ಆಫ್ ಟ್ರ್ಯಾಕ್ ಹೋಗೋದಿಲ್ಲ.
ನೀವೇನು ಎಸ್ ಐ ಪಿಸ್ ಮಾಡ್ತಾಯಿದ್ರಿ ಅದನ್ನು ಕಂಟಿನ್ಯೂ ಮಾಡಿ. ಹಾಗೂ ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾಡಲಿಕ್ಕಾದರೆ ದುಡ್ಡನ್ನು ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡಿ. ಆವಾಗ ಲಮ್ಸಮ್ ಅಮೌಂಟ್ ಇದ್ದರೆ ಲಮ್ಸಮ್ ಅಮೌಂಟು ಫೇಸಲ್ಲಿ ಹಾಕಿದರೆ ಇದು ನಿಮಗೆ ಫ್ಯೂಚರಲ್ಲಿ ಲಾಂಗ್ ಟರ್ಮಲ್ಲಿ ನಿಮಗೆ ಆ ಡಿಫ್ರೆನ್ಸು ಮತ್ತು ಆ ಅಡ್ವಾಂಟೇಜ್ ಕಾಣಿಸುತ್ತೆ. ಆವಾಗ ನಮಗೆ ಕೆಲವು ಮೆಸೇಜಸ್, ಕೆಲವು ಇಮೇಲ್ಸು, ಕೆಲವು ಯೂಟ್ಯೂಬಲ್ಲಿ ಕಮೆಂಟ್ಸ್ ಬರುತ್ತೆ. ಅವ್ರು ಹೇಳ್ತಾರೆ, ಸುಮಾರು ವರ್ಷದಿಂದ ನಾನು ಒಂದು ಒಳ್ಳೆ ಕಾರ್ಪಸ್ ಕ್ರಿಯೇಟ್ ಮಾಡಿದ್ದೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ, ಮತ್ತು ಯಾವುದೋ ಕಾರಣಕ್ಕೆ ನಾನು ಸ್ವಲ್ಪ ಟೆಂಪ್ಟೇಷನಿಗೆ ಬಿದ್ದು ನಾನು F&O ಟ್ರೇಡಿಂಗ್ ಮಾಡಿದೆ. ಈಗ ತುಂಬ ಅಮೌಂಟು ಕಮ್ಮಿ ಆಗಿದೆ ಆ ನಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋಲಿ. ನಾನು ಈಗ ನನ್ನ ಜರ್ನಿಯನ್ನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ, ತುಂಬ ಬೇಜಾರಾಗಿದೆ ಅಂತ ಅಲ್ಲಿ ನಮಗೆ ಈ ಥರ ಒಂದು ಇನ್ಫಾರ್ಮೇಷನ್ ಬರುತ್ತೆ. ನೀವು ನಿಜವಾಗ್ಲೂ ಫೈನಾನ್ಷಿಯಲ್ ಸಕ್ಸಸ್ ಪಡಿಬೇಕಂದ್ರೆ ಫೈನಾನ್ಷಿಯಲ್ ಆಕ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲಿ ಆಗಬಾರ್ದು. ಯಾಕಂದರೆ ಒಂದು ಸತಿ ಏನಾದರೂ ಒಂದು ದೊಡ್ಡ ಅಮೌಂಟ್ ಹೋಯಿತು, ಎಷ್ಟೋ ವರ್ಷ ಮಾಡಿದ ದುಡ್ಡು ತುಂಬ ಕಮ್ಮಿ ಆದರೆ ಅವಾಗ ಏನಾಗುತ್ತೆ, ಅದನ್ನು ವಾಪಸ್ಸು ಇನ್ನೊಂದು ಸತಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಜನಕ್ಕೆ ಅದು ರಿಕವರಿ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆವಾಗ ನಿಮ್ಮ ಲೈಫಲ್ಲಿ ನಿಮ್ದು ಏನೇನೋ ಆಸೆ ಇರುತ್ತೆ, ಏನೇನೋ ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ ಆ ಥರ ದುಡ್ಡು ನಿಮಗೆ ಯಾವತ್ತೂ ಸಿಗೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಸ್ಲೋ ಆ್ಯಂಡ್ ಸ್ಟಡಿ ಹೋಗಿ ಹಾಗೂ ಮೆಚ್ಯೂರ್ ಆಗಿ ನೀವು ಡಿಸಿಷನ್ ತೊಗೊಳ್ಳಿ. ಎಲ್ಲೋ ಯಾವುದೋ ಒಂದು ವೀಡಿಯೋ ನೋಡೋದು, ಇಲ್ಲಿ ನಾನು ದಿನ ಮಾಡಿಬಿಡ್ತೀನಿ ದುಡ್ಡು, ನಾನು ತಿಂಗಳಿಗೆ ಇಷ್ಟು ದುಡ್ಡು ಮಾಡಿಬಿಡ್ತೀನಿ, ಕೆಲಸ ಬಿಟ್ಟು ನಾನು ಸ್ಟಾಕ್ ಮಾರ್ಕೆಟ್ ಮಾಡ್ತೀನಿ, ಅದೆಲ್ಲನೂ ನೋಡೋದಕ್ಕೆ ಚೆನ್ನಾಗಿದೆ, ಮಾಡುವಾಗ ಕಂಪ್ಲೀಟಾಗಿ ಲಾಸ್ ಆಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಇವತ್ತು ನಿಮ್ಮ ಲಾಂಗ್ ಟರ್ಮ್ ಗೋಲ್ಸಿಗೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಹಾಕಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.